ಏನಪ್ಪಾ ಪಾರ್ಟಿ ಜೋರೇ ಮಾಡಾಕೈತ್ರಲ್ಲ. ನೀನು ಬಾಲ್ಯ ಮತ್ ಕುಡ್ಯಾಕ ಬಿಡು ಅವೇನು ಕುಡ್ದಾನ. ನನಗ್ ಬೇಡಪ್ಪ, ನೀವ್ ಮುಂದುವರ್ಸ್ರಿ. ಎಣ್ಣೆ ಕಾಲ ಇತ್ತು ನೀವ್ ಅಪ್ಪ ಹೇಳ್ ರೊಕ್ಕ ಹಾಕ್ಸ. ಹೆಂಗೊಬ್ಬ ನಿಂತಿದ್ದೇನು ಅಲ್ಲಪ್ಪ ಈಗ ಕಾಲೇಜ್ ಫೀ ಕಟ್ಟೈತಪ್ಪ, ಒಂದ್ 10,000 ರೂಪಾಯಿ ಆಗೈತೆ ಅರ್ಜೆಂಟ್. ಆಯ್ತು ತೋ ಮಗ, ಸಂಜೆ ಹೊತ್ತಿಗೆ ಹಾಕಿಸ್ತೀನಿ ತೋ ಮಗ, ಸಾವುಕಾರ ಬಲ್ಲಿ ಹೋಗಿ ಹಾಕಿಸ್ತೀನಿ, ಹೊಲ್ದಾಗಿದ್ದೇನೆ. ಆಯ್ತಾಯ್ತು ಮಗ. ಲೇ ಹಿಂಗ್ ಮಾಡೋದ್ ನಿನಗೆ ಸರಿ ಅನಿಸ್ತದನ್ಲೇ? ಯಾಕಲೆ ಏನಾಯ್ತು? ಲೇ ನಿಮ್ಮ ಅಪ್ಪರ ಹತ್ರ ಈ ತರ ಸುಳ್ಳು ರೊಕ್ಕ ಹಾಕ್ಸಕತ್ತೆ, ನೀವು ಉದ್ದಾರ ಆಗ್ತೇನ್ಲೇ? ನಮ್ಮ ಅಪ್ಪರ್ ಕೇಳಿ ಸೆಕೆಂಡ್ಗೆ ರೊಕ್ಕ ಹಾಕ್ತಾರಲ್ಲ, ನೀ ಏನ್ ಕೇತಿ? ನಿಮ್ಮಪ್ಪ ಕೇಳಿ ಸೆಕೆಂಡ್ದಾಗ ರೊಕ್ಕ ಹಾಕ್ತಾರ ನನಗೂ ಗೊತ್ತ, ಆದ್ರೆ ಎದಕ್ ಹಾಕ್ತಾರ ಅಂತ ಗೊತ್ತನ್ಲೇ? ನನ್ ಮಗ ಹಾಸ್ಟೆಲ್ದಾಗ ಓದಕತ್ತಾನ, ಅವ್ನಿಗೆ ಓದಕ ಮತ್ತೆ ಊಟಕ್ಕೆ ತೊಂದರೆ ಆಗ್ಬಾರ್ದಂತ ಹಾಕ್ತಾರ. ಇಂಥವ್ರ ಜೊತೆ ಸೇರಿ ಹಾಳಾಗ್ಲಿ ಅಂತ ಅಲ್ಲ. ಲೇ ನೀವ್ ಓದಿ ಉದ್ದಾರ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಲೇ ನಿಮ್ಮ ಅಪ್ಪ ಕಟ್ಟಿರೋ ನಂಬಿಕೆಗೆ ಯಾವತ್ತೂ ಮೋಸ ಮಾಡ್ಬೇಡ. ప్రేమతో అంకితం నా ప్రతీక్ష